ಆ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಿಂಗೆ ಮಾಡೋದ್ರಿಂದ ಮಣ್ಣು ಗಟ್ಟಿಯಾಗಿರೋ ಮಣ್ಣು ಸಡ್ಲ ಆಗುತ್ತೆ ಸ್ವಲ್ಪ. ಇದು ಗುದ್ಲಿನಲ್ಲಿ ದೊಕ್ಕೊಂಡು ಎಪ್ಕೋಬೇಕು. ಅದ್ರ ಶಾಸ್ತ್ರಕ್ಕೆ ಅಂತ ಇವ್ರ ಕೈಯಲ್ಲೇ ಕೇಳಿಸೋಣ ಅಂತ. ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳಿತ್ತು, ಮರದಡಿ ಹಾಕ್ಕೊಂಡಿದ್ದೀವಿ ಮಣ್ಣು, ಹಾಗೆ ಅಷ್ಟೊಂದು ಪೂರ್ತಿ ಬಿಸಿಲಿಲ್ಲ. ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸ್ದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಇವತ್ತಿನ ಕೆಲಸ ಏನಂದರೆ ನೋಡಿ, ಅಡಿಕೆ ಸಸಿನೆಲ್ಲ ಪ್ಯಾಕೆಟ್ ಮಾಡಬೇಕು. ಸಸಿಗಳು ಬೆಳೆಯೋದಕ್ಕೆ ಮುಖ್ಯವಾಗಿ ಏನು ಬೇಕು? ನೀರು, ಮಣ್ಣು, ಗೊಬ್ಬರ ಅಲ್ವಾ? ಪ್ಯಾಕೆಟ್ ಮಾಡೋದಕ್ಕೆ ಸಹ ಮಣ್ಣು, ಗೊಬ್ಬರ ಬೇಕು. ಈ TVS XLನ ಯಾಕೆ ರೈತ ಮಿತ್ರ ಅಂತಾರೆ ಅಂದರೆ, ನೋಡ್ರಿ ಇಲ್ಲಿ ಮಣ್ಣು ಈ ಚೀಲದಲ್ಲಿ ತುಂಬ್ಕೊಂಡ್ಬಂದಿದ್ದೀನಿ. ಸಿಮೆಂಟಿನ ಚೀಲದಲ್ಲಿ ಮಣ್ಣನ್ನು ತುಂಬ್ಕೊಂಡು ಈ ಗಾಡಿನಲ್ಲೇ XLನಲ್ಲಿ ಇಟ್ಕೊಂಡು ಬಂದು ಇಲ್ಲೊಂದು ಕಡೆ ಹಾಕಿದ್ದೀನಿ. ಅಲ್ಲಿ ನಮ್ಮ ಪಾಯದ ಹತ್ರ ಚೆನ್ನಾಗಿರೋ ಮಣ್ಣಿತ್ತು, ಕೆಂಪು ಮಣ್ಣು, ಸಸಿ ಬೆಳೆಸೋದಕ್ಕೆ ಚೆನ್ನಾಗಿರುತ್ತೆ ಆ ಮಣ್ಣು ಅಂತ ತಂದಿದ್ದೀನಿ. ಗೊಬ್ಬರ ಸ್ವಲ್ಪ, ಆ ಗೊಬ್ಬರದ ಮೇಲೆ ಮಣ್ಣು ಹಾಕಿದ್ದೀನಿ. ಈ ಮಣ್ಣು ಮೇಲೆ ಮಣ್ಣು ಕೂತಾಗ ಒಂಥರ ಗಟ್ಟಿಯಾಗಿಬಿಡುತ್ತೆ. ಅದನ್ನು ಎಲ್ಲ ಮುದ್ದೆ ಥರ ಆಗಿ ಗಟ್ಟಿ ಥರ ಆಗಿಬಿಡುತ್ತೆ. ಅದನ್ನೆಲ್ಲ ಅದಕ್ಕೆ ಗುದ್ಲಿನಲ್ಲಿ ಕೆದಕ್ಕೊಂಡು ಸ್ವಲ್ಪ ಸಡ್ಲ ಮಾಡ್ಕೋಬೇಕು. ಮಣ್ಣು ಹರಳಾಗುತ್ತೆ ಚೆನ್ನಾಗಿ. ಅದಕ್ಕೋಸ್ಕರ ಎಲ್ಲ ಗುದ್ಲಿನಲ್ಲಿ ಹಿಂಗೆ ಕೆದಕ್ತಾ ಇದ್ದೀನಿ. ಜೊತೆಲಿ ತಳದಲ್ಲಿ ಗೊಬ್ಬರನೂ ಐತಲ್ಲ, ಕೊಟ್ಟಿಗೆ ಗೊಬ್ಬರ, ಆ ಗೊಬ್ಬರ ಮಣ್ಣು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಿಂಗೆ ಮಾಡೋದ್ರಿಂದ ಮಣ್ಣು ಗಟ್ಟಿಯಾಗಿರೋ ಮಣ್ಣು ಸಡ್ಲ ಆಗುತ್ತೆ ಸ್ವಲ್ಪ. ಆಗಲೇ ಗುದ್ಲಿನಲ್ಲಿ ಕೆದಕ್ಕೊಂಡು ಮಣ್ಣು ಗೊಬ್ಬರ ಎಲ್ಲ ಬೆರೆಸಿದ್ನಲ್ಲ, ಈಗ ಸೆಲ್ಕೆನಲ್ಲಿ ಒಂದು ಸಲ ಇದು ಮಾಡ್ತಿದ್ದೀನಿ. ಕೆಲವರು ಇದನ್ನು ಗುದ್ಲಿ ಅಂತಾರೆ. ಈಗ ನಾನು ಇಟ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಅದನ್ನು ಕೆಲವು ಕಡೆ. ಆದರೆ ಇದು ಗುದ್ಲಿ ಅಲ್ಲ, ಸೆಲ್ಕೆ ಅಂತಾರೆ. ಸೆಲ್ಕೆ ಅಂತೀವಿ. ಆ್ಯಕ್ಚುಲಿ ಸೆಲ್ಕೆನೇ ನೀರು ತಿರುಗೋದಕ್ಕೆ, ನೀರು ಕಟ್ಟೋದಕ್ಕೆ, ಈ ಥರ ಮಿಕ್ಸ್ ಮಾಡೋದಕ್ಕೆ, ಮಣ್ಣೆತ್ತಿ ಹಾಕೋದಕ್ಕೆ ಈ ಥರ ಬಳಸ್ತಾರೆ ಇದನ್ನು. ಇದು ಸೆಲ್ಕೆ, ಗುದ್ಲಿ ಅಲ್ಲ. ಕೆಲವರು ತಪ್ಪಾಗಿ ಗುದ್ಲಿ ಅಂತಲೇ ಇದನ್ನಂತಾರೆ. ಗುದ್ಲಿ ಅಲ್ಲ, ಇದು ಸೆಲ್ಕೆ. ಈ ಸೆಲ್ಕೆನಲ್ಲಿ ನೀಟಾಗಿ ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಹಿಂಗೆ ಮಗ್ಸಾಕಬೇಕು. ಮಣ್ಣು ಗೊಬ್ಬರ ಆ ಗುದ್ಲಿನಲ್ಲಿ ಎಳೆದಾಗ ಅಚ್ಚುಕಟ್ಟಾಗಿ ಬೆರ್ತಿರಲ್ಲ. ಹಿಂಗೆ ಮಾಡಿದಾಗ ಅಚ್ಚುಕಟ್ಟಾಗಿ ಬೆರಿತೈತೆ ನೋಡಿರಿ. ಎಲ್ಲ ಎಷ್ಟು ನೀಟಾಗಿ ಹೊಂದ್ಕೊಂಡೈತೆ ಮಣ್ಣು ಗೊಬ್ಬರ ಎಲ್ಲ. ಇದು ಕೊಟ್ಟಿಗೆ ಗೊಬ್ಬರ, ದನಿನ ಗೊಬ್ಬರ ಬಳಸಿರೋದು ನಾವು. ಹಸಿನ ಸಗಣಿ ಇರುತ್ತಲ್ಲ ಅದು, ಮತ್ತು ಕೆಮ್ಮಣ್ಣು, ಆ ಎರಡು ಚೆನ್ನಾಗಿ ಮಿಕ್ಸ್ ಆಗೈತೆ. ಇದೀಗ ಕರೆಕ್ಟಾಗೈತೆ ಪ್ಯಾಕೆಟ್ ಮಾಡೋದಕ್ಕೆ. ಮಣ್ಣೇನೋ ರೆಡಿ ಆಯಿತು, ಗಂಡಾಳಿನ ಕೆಲಸ ಮುಗೀತು. ಈಗ ಹೆಣ್ಣಾಳು ಬಂದವ್ರು ನೋಡ್ರಿ, ನಮ್ಮ ಮನೆಯ ಮಹಾಲಕ್ಷ್ಮಿಯರು ಇಬ್ಬರು ಬಂದಿದ್ದಾರೆ. ಅಡಿಕೆ ಸಸಿ ಇವ್ರ ಕೈಲೇ ಮೊದಲಿಡಿಸಿ ಪೂಜೆ ಮಾಡಿಸೋಣ ಅಂತ, ಶಾಸ್ತ್ರಕ್ಕೆ ಅಂತ ಒಂದು ಸ್ವಲ್ಪ ಅಡಿಕೆ ಗಿಡನ ಕೈಯಲ್ಲೇ ಇಡ್ತಾರೆ. ಇದು ಗುದ್ಲಿನಲ್ಲಿ ದೊಕ್ಕೊಂಡು ಎಪ್ಕೋಬೇಕು. ಅದ್ರ ಶಾಸ್ತ್ರಕ್ಕೆ ಅಂತ ಇವ್ರ ಕೈಯಲ್ಲೇ ಕೀಳ್ಸೋಣ ಅಂತ ಒಂದೆರಡು ಗಿಡ ಕೀಳ್ರಿ ಅಂತ ಹೇಳಿದೆ. ಕಿದ್ದೀರಿ ನೋಡಿ, ಅದ್ರ ರೀತಿ ಬರಬೇಕು, ಕಟ್ಟಾಗಬಾರ್ದು. ಬೇರು ಸಮೇತ ಆ ಗೋಟು ಬೇರು ಎಲ್ಲ ಬರಬೇಕು. ಸ್ವಲ್ಪ ತ್ಯಾವ ಐತೆ, ಚೆನ್ನಾಗೈತೆ. ಮಳೆ ಬಂದೈತಲ್ಲ, ತ್ಯಾವ ಐತೆ, ಚೆನ್ನಾಗೈತೆ. ಅಡಿಕೆ ಸಸಿ ಎಲ್ಲ ಕಿತ್ತಾದ್ಮೇಲೆ ಅದನ್ನೊಂದು ಟಬ್ಬಿಗೆ ತುಂಬಿ ತಗೊಂಡೋಗೋಣ ಅಂತಿದ್ರೆ ನನ್ನ ಮಗಳು ಅಪ್ಪಪ್ಪ ನಾನೇ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಒರೆಸ್ಕೊಂಡು ತಗೊಂಡು ಹೋಗ್ತಿದ್ದಾಳೆ ನೋಡ್ರಿ. ಅವಳಿಗೆ ರಜೆ ಇದ್ದಾಗ ಸ್ಕೂಲ್ ರಜೆ ಇದ್ದಾಗೆಲ್ಲ ಈ ಥರ ಹೊಲ್ದ ಹತ್ರ ಬರ್ತಿರ್ತಾಳೆ, ಏನಾದರೂ ಚಿಕ್ಕ ಪುಟ್ಟ ಮಾಡ್ತಾಯಿರ್ತಾಳೆ. ಕೆಲವರು ಹೇಳ್ತಾರೆ, ನಿಮ್ಮ ಮಗಳಿಗೆ ತುಂಬ ಮುದ್ದು ಮಾಡ್ತೀರಾ, ಈ ಮುದ್ದು ಮಾಡೋದ್ರಿಂದ ಮಕ್ಕಳು ಹಾಳಾಗ್ತಾರೆ ಅಂತ. ಇದನ್ನೇನಂತೀರ? ಇದು ಮುದ್ದು ಅನ್ನೋಕ್ಕಾಗುತ್ತಾ? ನಾವು ಮುದ್ದು ಮಾಡ್ತೀವಿ ನಿಜ, ಅವಳಿಗೆ ಏನು ಬೇಕೋ ಎಲ್ಲ ಕೊಡಿಸ್ತೀವಿ, ಚೆನ್ನಾಗಿ ನೋಡ್ಕೋತೀವಿ. ಆದರೆ ನಮ್ಮ ಕಷ್ಟ ಸುಖ, ಕೆಲಸ ಕಾರ್ಯ, ಅವುಗಳ ಪರಿಚಯ ಸಹ ಅವಳಿಗೆ ಮಾಡಿಕೊಡ್ತೀವಿ. ಇದರಿಂದಾಗಿ ನಮ್ಮ ಕಷ್ಟ ಸುಖ ಏನು ಅಂತಲೂ ಅವಳಿಗೆ ಗೊತ್ತಾಗುತ್ತೆ. ಜೀವನ ಅಂದ್ರೇನು ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸುಮ್ಮನೆ ನಮ್ಮ ಬಗ್ಗೆ ಪೂರ್ತಿ ಗೊತ್ತಿಲ್ಲದೆ ಯಾವಾಗಲೂ ಒಂದು ವಿಡಿಯೋ ನೋಡಿ ಏನೋ ನಿಮ್ಮ ಮನಸ್ಸಿಗೆ ಅನಿಸಿಕೆ ಬಂದಿದ್ದನ್ನೆಲ್ಲ ಕಮೆಂಟ್ ಮಾಡಬೇಡಿ. ನಮ್ಮ ಬಗ್ಗೆ ಪೂರ್ತಿ ತಿಳ್ಕೊಳ್ಳಿ. ಎಲ್ಲ ಸಾಧ್ಯವಾದಷ್ಟು ಜಾಸ್ತಿ ವೀಡಿಯೋಗಳು ನೋಡಿ. ತುಂಬ ವೀಡಿಯೋಗಳಿದ್ದಾವೆ. ಆ ವೀಡಿಯೋಗಳೆಲ್ಲ ನೋಡಿದ್ಮೇಲೆ ನಿಮ್ಗೇನು ಅನಿಸುತ್ತೆ ಅದನ್ನ ಅಭಿಪ್ರಾಯ. ಯಾವುದೋ ಒಂದು ವೀಡಿಯೋದಲ್ಲಿ ಏನೋ ಮುದ್ದು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ನೆಗೆಟಿವ್ ಆಗೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು. ಅಮ್ಮ ಮಗಳು ನೋಡ್ರಿ, ಈಗ ಅಡಿಕೆ ಸಸಿನ ಪ್ಯಾಕ್ ಮಾಡ್ತಿದ್ದಾರೆ. ಮಣ್ಣು ಗೊಬ್ಬರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ನಲ್ಲ, ಆ ಮಣ್ಣು ಸ್ವಲ್ಪ ತುಂಬಿಟ್ಟು ಆಮೇಲೆ ಸಸಿ ಇಟ್ಟು ಚೆನ್ನಾಗಿ ಅದ್ಮಬೇಕು. ಸಡ್ಲ ಇರಬಾರ್ದು ಸಸಿ, ಅಡಿಕೆ ಸಸಿ. ಈಗ ನೋಡಿ, ಪೂಜೆ ಮಾಡೋದಕ್ಕೆ ಅಂತ 9 ಗಿಡ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ಅಮ್ಮ ಮಗಳು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಇದೇ ಮೊದಲನೇ ಸಲ ನಾವು ಈ ರೀತಿ ಅಡಿಕೆ ಸಸಿ ಬೆಳೆಸ್ತಿರೋದು. ಅಡಿಕೆ ಸಸಿ ಗೋಟು ಸಹ ಹೆಂಗೆ ನಾಟಾಕಿ ಹೆಂಗೆ ಬೆಳಿಬೇಕು ಅಂತ ಗೊತ್ತಿರಲಿಲ್ಲ. ಎಲ್ಲೋ ಆನ್ಲೈನಲ್ಲಿ ಹುಡುಕಿ ಇಂಟರ್ನೆಟ್ಟಲ್ಲಿ ನೋಡಿ ಅದೇ ರೀತಿ ಮರಳು ಇಟ್ಟಿಗೆ ಎಲ್ಲ ಸುತ್ತ ಇಟ್ಟಿಗೆ ಇಟ್ಟು ಮರಳೆಲ್ಲ ಮುಚ್ಚಿ
ಬೆಳೆಸೋ ಪ್ರಯತ್ನ ಮಾಡಿದ್ವಿ. ಅದು ತುಂಬ ತಡವಾಗಿ ಮೊಳಕೆ ಕಾಣಿಸ್ಕೊಳೋದಂತೆ. ಫಸ್ಟ್ಗೆ ಹಾಕ್ದಾಗ ಅಯ್ಯೋ ಏನಿದು ಮೊಳಕೆನೇ ಕಾಣಿಸ್ಕೊತಾ ಇಲ್ವಲ್ಲ, ಅಡಿಕೆ ಸಸಿ ಬೆಳಿತಾನೆ ಇಲ್ವಲ್ಲ ಅನ್ನಿಸ್ತಿತ್ತು. ಅದು 3 ತಿಂಗಳು ಆದಮೇಲೆ, ನಾವು ಗೋಟು ಉಣಿ 3 ತಿಂಗಳು ಆದಮೇಲೆ ಅದು ಮೊಳಕೆ ಕಾಣಿಸ್ಕೊಂಡಿದ್ದು. ಆಮೇಲೆ ಒಂದೊಂದಾಗಿ ಮೊಳಕೆ ಕಾಣಿಸ್ಕೊಂಡ್ವು. ನಾವು ನಾಟಿ ಹಾಕಿದಂಥ ಒಂದಷ್ಟು ಅಡಿಕೆ ಗೋಟಲ್ಲಿ ಅರ್ಧಕ್ಕರ್ಧ ಮೊಳಕೆನೇ ಬರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಅರ್ಧ ಭಾಗದಷ್ಟು ಮಾತ್ರ ಮೊಳಕೆ ಬಂದು ಸಸಿ ಆದವು. ಅವನ್ನೆಲ್ಲ ಪ್ಯಾಕೆಟ್ ಮಾಡಬೇಕೀಗ. ಆಮೇಲೆ ನಮಗೆ ಇದರಲ್ಲಿ ಒಂದು ಅರ್ಧದಷ್ಟು ಸಸಿ ಮಾತ್ರ ಬೇಕು ನಮ್ಮ ಹೊಲದಲ್ಲಿ ಅಡಿಕೆ ಸಸಿ ನೆಡೋದಕ್ಕೆ. ಮಿಕ್ಕಿದೊಂದು ಅರ್ಧದ ಭಾಗದಷ್ಟು ಮಾರಾಟ ಮಾಡ್ತೀವಿ, ಹೆಚ್ಚಾದಷ್ಟು ನೋಡಿಕೊಂಡು. ಮೊದಲನೇ ಸಲ ಇದು ಮಾಡ್ತಿದ್ದೀವಲ್ಲ, ಅದಕ್ಕೆ ಒಳ್ಳೆಯದಾಗಲಿ, ಚೆನ್ನಾಗಿ ಸಸಿ ಬೆಳೀಲಿ, ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಾಯಿದ್ದೀವಿ. ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಮನೆಯ ಲಕ್ಷ್ಮಿಯರು ಅವ್ರ ಕೈಯಾರೆ ಪೂಜೆ ಮಾಡ್ತಾಯಿದ್ದಾರೆ. ನಿಮ್ಮ ಆಶೀರ್ವಾದ ಸಹಾಯ ಇರಲಿ, ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ. ನಮ್ಮ ಶ್ರೀಮತಿಯವರು ಪೂಜೆ ಮಾಡಿಬಿಟ್ಟು ಮನೇಲೇನೋ ಕೆಲಸ ಇದೆ ಅಂತ ಹೋಗ್ಬಿಟ್ರು. ಈಗ ನೋಡ್ರಿ, ನಾನು ನಮ್ಮ ಜಾಣೆ ಮಗಳಿಬ್ರು ಪ್ಯಾಕೆಟ್ ಮಾಡ್ತಾಯಿದ್ದೀವಿ, ಅಪ್ಪ ಮಗಳಿಬ್ರು. ಸ್ವಲ್ಪ ಬಿಸಿಲು, ಸ್ವಲ್ಪ ನೆರಳಿತ್ತು, ಮರದಡೆ ಹಾಕ್ಕೊಂಡಿದ್ದೀವಿ ಮಣ್ಣು, ಹಾಗೆ ಅಷ್ಟೊಂದು ಪೂರ್ತಿ ಬಿಸಿಲಿಲ್ಲ, ಸ್ವಲ್ಪ ನೆರಳೈತೆ. ಸ್ವಲ್ಪ ಬಿಸಿಲು, ಮರದ ಹಕ್ಕಲು ಇರ್ತಾವಲ್ಲ ಕೊಂಬೆಗಳು ಸಂದಿನಲ್ಲಿ, ಸೂರ್ಯ ಬಿಸಿಲು ಇಣುಕ್ತೈತೆ, ಅದು ಮಾತ್ರ ಬಿಸಿಲು ಬರ್ತಾಯಿತ್ತು. ಅಪ್ಪ ಮಗಳಿಬ್ರು ಮಾತಾಡಿಕೊಂಡು ಖುಷಿಯಾಗಿ ಪ್ಯಾಕೆಟ್ ಮಾಡ್ತಾ ಇದ್ದೀವಿ. ನಮ್ಮ ಜಾಣೆ ಮಗಳಿಗೂ ಈ ಥರ ಎಲ್ಲ ತುಂಬ ಖುಷಿ. ಮಣ್ಣಲ್ಲಿ ಆಟ ಆಡೋದು ಆ ಥರ ಎಲ್ಲ ತುಂಬ ಖುಷಿ ಕೊಡುತ್ತೆ. ನೀರಲ್ಲಿ ಆಟ ಆಡೋದು, ಮಣ್ಣಲ್ಲಿ ಆಟ ಆಡೋದು. ಇದು ಸಹ ಮಣ್ಣು ಪ್ಯಾಕೆಟ್ ಮಾಡೋದು ಮಣ್ಣೇ ಅಲ್ವಾ, ಅದಕ್ಕೆ ತುಂಬ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದಾಳೆ. ಅವಳು ಕೆಲಸ ಮಾಡ್ತಾಯಿದ್ದೀನಿ ಅನ್ನಿಸ್ತಿಲ್ಲ, ಅವಳಿಗೆ ಆಟ ಆಡ್ತಾಯಿದ್ದೀನಿ ಅನ್ನಿಸ್ತೈತೆ. ನೋಡ್ರಿ, ಸಂಜೆ ಆಗ್ತಾ ಬಂತು. ಸ್ವಲ್ಪ ಮೋಡ, ಸ್ವಲ್ಪ ಬಿಸಿಲಿತ್ತಲ್ಲ, ಮಳೆ ಬರೋ ಥರ ಇತ್ತು. ಹಾಗಾಗಿ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಷ್ಟು ಮಾತ್ರ ಪ್ಯಾಕೆಟ್ ಮಾಡೋಕ್ಕಾಯ್ತು. ಬೆಳಿಗ್ಗೆ ಎಲ್ಲ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ತಂದು ಹಾಕೋದು ಮತ್ತು ಅದೆಲ್ಲ ಮಿಕ್ಸ್ ಮಾಡೋದೆಲ್ಲ ಕೆಲಸ ಇತ್ತಲ್ಲ, ಹಾಗಾಗಿ ಕೆಲಸ ಏನು ಅಷ್ಟೊಂದು ಸಾಗಿಲ್ಲ. ಇಷ್ಟು ಸಸಿಗಳು ಮಾತ್ರ ಪ್ಯಾಕೆಟ್ ಮಾಡೋಕ್ಕಾಯ್ತು. ಇವನ್ನೆಲ್ಲ ಒಂದು ಕಡೆ ತೋಟದಲ್ಲಿಟ್ಟು ನೀರು ಒಯ್ಯಬೇಕು. ಆ ಅಡಿಕೆ ಸಸಿಗಳನ್ನೆಲ್ಲ ತಂದೀಗ ಈ ತೋಟದಾಗ ಒಂದು ಕಡೆ ಜೋಡಿಸಿದ್ದೀನಿ ಸಾಲಿಗೆ. ಇದಕ್ಕೆ ನೀರು ಒಯ್ಯಬೇಕೀಗ. ನಮ್ಮ ಹೊಸ ಬೋರು ಸ್ವಲ್ಪ ಅಲ್ಲೇನೋ ಕರೆಂಟ್ ಸಮಸ್ಯೆ ಆಗಿ ನೀರು ಎತ್ಕೋತಾ ಇಲ್ಲ. ಹಾಗಾಗಿ ಹಳೆ ಬೋರಲ್ಲಿ ಕೆಳಗಡೆ ನೀರು ಬರುತ್ತೆ, ಅಲ್ಲೋಗಿ ನೀರು ಇಟ್ಕೊಬಂದಿದ್ದೀನಿ ಬಕೆಟಲ್ಲಿ ಬಿಂದಿಗೆಯಲ್ಲಿ ತಂದು ಕೊಡ್ತಾಯಿದ್ದೀನಿ. ನಮ್ಮ ಜಾಣೆ ಮಗಳು ಅಡಿಕೆ ಸಸಿಗೆ ನೀರು ಒಯ್ತಾ ಇದ್ದಾಳೆ. ನೋಡ್ರಿ ನಮ್ಮ ಜಾಣೆ ಮಗಳು ಪ್ಯಾಂಟೆಲ್ಲ ಹೆಂಗೆ ಮಣ್ಣು ಮಾಡ್ಕೊಬಿಟ್ಟವಳೆ, ಬಟ್ಟೆನೆಲ್ಲ. ಬೇರೆ ದಿನ ಆಗಿದ್ದರೆ ಅವರಮ್ಮ ಬೈತಾ ಇದ್ರು ಮನೆಗೆ ಹೋಗ್ತಿದ್ದಂಗೆ. ಆದರೆ ಇವತ್ತು ಬೈಯೋದಿಲ್ಲ, ಯಾಕೆಂದರೆ ಅವಳು ಆಟ ಆಡಿಲ್ಲ, ಕೆಲಸ ಮಾಡಿದ್ದಾಳೆ. ಹಾಗಾಗಿ ಆದರೆ ಅವಳು ಆಟ ಆಡ್ಕೊಂಡು ಕೆಲಸ ಮಾಡಿದ್ದಾಳೆ. ಅದಕ್ಕೆ ಪ್ಯಾಂಟೆಲ್ಲ ಸ್ವಲ್ಪ ಮಣ್ಣು ಗಲೀಜಾಗ್ಬಿಟ್ಟೈತೆ. ನಮ್ಮ ಜಾಣೆ ಮಗಳಿಗೆ ಈ ಥರ ಗಿಡಗಳು ಬೆಳೆಸೋದು, ನಾಯಿ ಮರಿ, ಬೆಕ್ಕುಗಳು ಸಾಕೋದು, ಪ್ರಾಣಿ ಪಕ್ಷಿಗಳು ಅಂದರೆ ಇದೆಲ್ಲ ತುಂಬ ಇಷ್ಟ, ತುಂಬ ಖುಷಿ ಕೊಡೋ ಅಂಥ ವಿಷಯ ಅವಳಿಗೆ. ಅವಳು ನಾಯಿ ಮರಿ ಥರನ ಬೆಕ್ಕು ಮರಿ ತಂದು ಸಾಕೋಣ ಅಂತಿರ್ತಾಳೆ. ನಾವು ಹೊಲ್ದ ಹತ್ರ ಹೊಸ ಮನೆ ಕಟ್ಸಿದ್ಮೇಲೆ ಸಾಕೋಣ ಬಿಡಮ್ಮ, ಈಗ ಬೇಡ ಅಂತ ಹೇಳಿ ಸುಮ್ಮನೆ ಇರಿಸಿದ್ದೀವಿ. ಆವಾಗ ನೋಡೋಣ, ಸಾಕೋಣ, ಆವಾಗ ಅವಳಿಗೆ ಇಷ್ಟ ಆಗೋವಂಥವೆಲ್ಲ ತಂದು. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸಿ ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.